Hi children, this is Santosh Bharathan. Today we are going to solve a few problems with respect to encashment of leave salary under section 10 subsection 10AA. So today ಇವತ್ತು ನಾವು ಹೋದೋಣ ಇದು encashment leave salary ಬಗ್ಗೆ. The first problem relates to BCom which appeared in the exam in November 2007. Okay. I'll read the problem, we'll understand the problem, later on we'll solve the problem. Okay. So first we'll understand. I'll read a line by line. Okay. Mr. Kumar, resident, resigned from his service from a public company on 30th November 2023. ಯಾವಾಗ ಕುಮಾರ್ ಅವರು ರಿಸೈನ್ ಆಗಿರೋದು 30 ನವೆಂಬರ್ 2023 after completing 24 years and 10 months of service. ಎಷ್ಟು ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ? 24 ವರ್ಷ 10 ತಿಂಗಳು. ಸಿ ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲರಿ ಮಾಡ್ಬೇಕಾದ್ರೆ ಫ್ರಾಕ್ಷನ್ಸ್ ಆಫ್ ದ ಮಂತ್ ಕಂಪ್ಲೀಟ್ ಆಗಿಲ್ದೇ ಇರೋ ಮಂತ್ ನ ಇಗ್ನೋರ್ ಮಾಡ್ಬೇಕು. ಇಲ್ಲೇ ನಾನು ಎಷ್ಟು ತಗೋಬೇಕು? ಬರೀ 24 ವರ್ಷ ಅಷ್ಟೇ. 24 ವರ್ಷ ಅಂದ್ರೆ IT ಪ್ರಕಾರ 24 ತಿಂಗಳಾಗತ್ತೆ. ಒಂದು ವರ್ಷಕ್ಕೆ 1 ತಿಂಗಳು ಲೀವ್ ಅಂದ್ರೆ 30 ಡೇಸ್ ಲೀವ್. ಸೊ ನಾವೇನ್ ಮಾಡ್ತೀವಿ? 24 ವರ್ಷನ 24 ತಿಂಗಳು ಅಂತ ಕನ್ಸಿಡರ್ ಮಾಡ್ತೀವಿ. 10 ತಿಂಗಳನ್ನ ಇಗ್ನೋರ್ ಮಾಡ್ತೀವಿ, ತಗೊಳ್ಳೋದೇ ಇಲ್ಲ. ಆಯ್ತಾ? ಡ್ಯೂರಿಂಗ್ ಹಿಸ್ ಸರ್ವಿಸ್ he was allowed to get 45 days of earned leave for every completed year of service. ಆ ಕಂಪನಿಯಲ್ಲಿ, ಕುಮಾರ್ ಅನ್ನೋ ವ್ಯಕ್ತಿ ಕೆಲಸ ಮಾಡೋ ಕಂಪನಿಯಲ್ಲಿ ಎಷ್ಟು ದಿನ ಕೊಡ್ತಾ ಇದ್ರು? ಒಂದು ವರ್ಷಕ್ಕೆ 45 ದಿನ ಕೊಡ್ತಾ ಇದ್ರು earned leave. ಅಂದ್ರೆ ಏನ್ ಕ್ಯಾಶ್ ಮಾಡ್ಕೋಬಹುದು ತಗೊಂಡಿಲ್ಲ ಅಂದ್ರೆ. ಸೊ ನಮ್ಗೆ ಎಷ್ಟು ವರ್ಷ ಇದು ಕುಮಾರ್ ವರ್ಕ್ ಮಾಡಿರೋದು ಆ ಕಂಪನಿಯಲ್ಲಿ? 24 ವರ್ಷ. ಸೊ 25 ತಿಂಗಳು ಅಂತ ತಗೊಳ್ಳೋಣ. ಮೈನಸ್ ಯಾವುದು? 45 ಡೇಸ್. 45 ಡೇಸ್ ಇಂಟು 24 ಇಂಟು 1.5 ತಿಂಗಳು. 45 ಡೇಸ್ ನಾವೇನಂತ ತಗೊಳ್ತೀವಿ? 1.5 ತಿಂಗಳು. ಸೊ ಅದ್ ನೋಡೋಣ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಅಲ್ಲಿ. ಓಕೆ. ಸೊ ಇಟ್ ಕಮ್ಸ್ ಅರೌಂಡ್ 36 ಮಂತ್ಸ್ ಅಂತ ಬರುತ್ತೆ of earned leave for him. During his service, he has availed 10 months leave and has encashed 6 months leave. ಅವನೇನ್ ತಗೊಂಡಿದ್ದಾನೆ? ಸರ್ವಿಸ್ ಅಲ್ಲಿ ಇದ್ದಾಗ 10 ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ. ಆಮೇಲೆ 6 ತಿಂಗಳದು ಕ್ಯಾಶ್ ತಗೊಂಡಿದ್ದಾನೆ. ಅವನು ಲೀವ್ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡಿದ್ದಾನೆ. ಸೊ ಅಂದ್ರೆ ಟೋಟಲ್ ನಾವ್ ಎಷ್ಟು ಕನ್ಸಿಡರ್ ಮಾಡ್ಬೇಕು? ಲೀವ್ ಅವ್ನು ತಗೊಂಡಿರೋದು 16 ತಿಂಗಳು ನಾವು ಕನ್ಸಿಡರ್ ಮಾಡ್ಬೇಕು. ಆಯ್ತಾ? 24 ತಿಂಗಳಲ್ಲಿ 16 ತಿಂಗಳನ್ನ ಮೈನಸ್ ಮಾಡ್ಬೇಕು ನಾವು. ಓಕೆ. ಆನ್ ರೆಸಿಗ್ನೇಷನ್ he was paid leave salary of rupees 2,20,000 on his credit for 20 months earned leave. ಬಾಕಿ ಎಷ್ಟಿದೆ ಅವನ ಹತ್ರ? 20 ತಿಂಗಳು earned leave ಗೆ ಕಂಪನಿ ಅವನ್ಗೆ ಎಷ್ಟು ಪೇ ಮಾಡ್ತಾ ಇದೆ? 2,20,000. ಸೊ 20 ತಿಂಗಳು ಅಂತ ಹೇಳಿದ್ದಾರೆ. ಅವ್ನು ಲೀವ್ ಆಗ್ತದೇ ಇರೋದು 20 ತಿಂಗಳು. ಓಕೆ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಇಲ್ಲಿ? His average salary during the 10 months preceding to the date of his resignation is rupees 11,000. 10 ತಿಂಗಳಲ್ಲಿ ಅಂದ್ರೆ 11,000 ಇದು ಆವರೇಜ್ ಸ್ಯಾಲರಿ ಸಿಗ್ತಾ ಇದೆ. ಅದರಲ್ಲಿ ಇಂಟು 10 ತಿಂಗಳದ್ದು ನಾವು ತಗೋಬೇಕು. ಸೊ ಮಲ್ಟಿಪ್ಲೈ 11,000 ಇಂಟು 10 ಮಂತ್ಸ್ ಮಾಡಿದ್ರೆ 1,10,000 ಮಾಡೋಣ ಆಗತ್ತೆ. ಸೊ ದಿಸ್ ವಿ ವಿಲ್ ಸಿ. ಕಂಪ್ಯೂಟ್ ಹಿಸ್ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25. ಸಿ ವಿತ್ ದ ಫಾರ್ಮೆಟ್ ವಿ ಕಮ್ ವಿತ್ ದ ಫಾರ್ಮೆಟ್. ದ ಫಾರ್ಮೆಟ್ ಅಲ್ಲಿ ಏನ್ ಹೇಳುತ್ತೆ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ. ಅದರಲ್ಲಿ ಒಂದು ಕಡೆ ಅಸಸಿ ಅಂತ ಕೇಳುತ್ತೆ. ಅಸಸಿ ನಾವೇನ್ ಮಾಡ್ತೀವಿ ಇಲ್ಲಿ? ಮಿಸ್ಟರ್ ಕುಮಾರ್. ಆಯ್ತಾ? ನೆಕ್ಸ್ಟ್ ಸ್ಟೇಟಸ್ ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಮಿಸ್ಟರ್ ಕುಮಾರ್ ಏನು? ರೆಸಿಡೆಂಟ್. ಆಮೇಲೆ ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಏನಿದೆ? ನಾನ್ ಗವರ್ನಮೆಂಟ್ ಎಂಪ್ಲಾಯಿ. ನಾನ್ ಗವರ್ನಮೆಂಟ್ ಎಂಪ್ಲಾಯಿ. ಓಕೆ. ಈ ಕಡೆ ಬಲ್ಗಡೆ ಬಂದ್ರೆ ಪ್ರೀವಿಯಸ್ ಇಯರ್ 23-24, ಅಸೆಸ್ಮೆಂಟ್ ಇಯರ್ 24-25. ಸಿ ಚಿಲ್ಡ್ರನ್, ಇದು ಬರೀಲೇಬೇಕು ನೀವು ಎಕ್ಸಾಮ್ ಅಲ್ಲಿ. ಎವ್ರಿಥಿಂಗ್, ದ ಫಾರ್ಮ್ಯಾಟ್ ಆಲ್ಸೋ ಕ್ಯಾರೀಸ್ ಅ ಮಾರ್ಕ್. ಓಕೆ. So now we calculate we go to the major part and we calculate particular amount ಅಂತ ಇದೆ. ಮೊದಲನೇ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಆಕ್ಚುಯಲ್ ಲೀವ್ ಸ್ಯಾಲರಿ ರಿಸೀವ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ನಿಮ್ ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಆನ್ ರೆಸಿಗ್ನೇಷನ್ he was paid leave salary of 2,20,000. ಸೊ ಅವ್ರು ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟ್ ಆಗಿ 2,20,000 ಹಾಕೊಂಡ್ಬಿಡ್ತೀನಿ. ಓಕೆ. ಐ ಪುಟ್ ದಟ್. ಹೌ ವಿ ಗಾಟ್ ದಟ್ ನೋಡೋಣ. ಈಗ ಹೇಗ್ ಬಂತು ಅಂತ ನೋಡೋಣ. ಎಷ್ಟು ವರ್ಷ ಸರ್ವಿಸ್ ಅವನ್ಗೆ? 24. 24 years, sorry, 24 years ಅಂತ ಹಾಕೊಳ್ತೀನಿ. 24 years ಇಂಟು 45 ದಿನ. ಕಂಪನಿಯವ್ರು ಏನ್ ಕೊಡ್ತಾ ಇದಾರೆ? 45 ದಿನ ಒಂದು ವರ್ಷಕ್ಕೆ ಲೀವ್ ಅವನು ಅವೈಲ್ ಮಾಡ್ಕೋಬಹುದು. ಸೊ ಇಂಟು 1.5, 1.5 ತಿಂಗಳು ಕೊಡ್ತಾ ಇದಾರೆ. ನಾವು ನೋಡೋಣ ಎಷ್ಟು ಬರುತ್ತೆ ಅಂತ. ಆಯ್ತಾ? ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 36 ತಿಂಗಳು ಬರುತ್ತೆ. ಓಕೆ. ಕಂಪನಿ ಎಷ್ಟು ಅವ್ನು ಕೊಟ್ಟಿರೋದು? 36 ಮಂತ್ಸ್. ಆಯ್ತಾ? 24 ವರ್ಷಕ್ಕೆ.
ಸೊ 36 months ಅಲ್ಲಿ ಅವನ್ ಎಷ್ಟು ಲೀವ್ ತಗೊಂಡ್ಬಿಟ್ಟ -16 ತಗೊಂಡಿದ್ದಾನೆ. 10 ಅವನ್ ಏನ್ ಮಾಡಿದಾನೆ 10 ಲೀವ್ ತಗೊಂಡಿರೋದು 6 ದುಡ್ಡು ತಗೊಂಡಿದ್ದಾನೆ ಲೀವ್ ಎನ್ಕ್ಯಾಶ್ಮೆಂಟ್. ಓಕೆ, ಸೊ 16 ಇವಾಗ ನಾನು ಮೈನಸ್ ಮಾಡಿದ್ರೆ ನನ್ಗೆ ಎಷ್ಟು ಬರುತ್ತೆ ಈಕ್ವಲ್ಸ್ 20 ಬರುತ್ತೆ. ಇವಾಗ 20 ಇಂಟು ಲಾಸ್ಟ್ ಆನ್ ಸ್ಯಾಲರಿ 11,000 ಕರೆಕ್ಟಾ? ಲಾಸ್ಟ್ ಆನ್ ಸ್ಯಾಲರಿ ಎಷ್ಟು 11,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಇಂಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 2,20,000. ನೋಡಿ ಅವರು ಅದೇ ಕೊಟ್ಟಿರೋದು. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂಡ್ ರೀಫೈಂಡ್ ಔಟ್ ದ ಅಮೌಂಟ್ ವೆದರ್ ದ ಅಮೌಂಟ್ ಇಸ್ ಕರೆಕ್ಟ್ ಆರ್ ನಾಟ್. ಆಯ್ತಾ? ಸೊ ಇಲ್ಲಿ ಕೆಳಗಡೆ ಬರೋಣ. ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್. ನಾನು ಆಕ್ಚುಲ್ ಲೀವ್ ಸ್ಯಾಲರಿ ರಿಸೀವ್ಡ್ ಐ ನೀಡ್ ನಾಟ್ ಕ್ಯಾಲ್ಕುಲೇಟ್ ಹಿಯರ್, ಅದೇ ಬರೋದು ಬಿಡ್ತೀನಿ ನಾನು 2,20,000. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ನೆಕ್ಸ್ಟ್, ಆಸ್ ಪರ್ ಐ.ಟಿ. ಲಾ, ಇಲ್ಲಿ ಬರೋಣ. ದಿಸ್ ಇಸ್ ಅ ಮೇಜರ್ ಥಿಂಗ್ ವಿಚ್ ವಿ ನೀಡ್ ಟು ನೋ. ಐ.ಟಿ. ಪ್ರಕಾರ ಏನ್ ಹೇಳುತ್ತೆ, ಅವನ್ ಎಷ್ಟು ವರ್ಷ ವರ್ಕ್ ಮಾಡಿರೋದು 24, ಅಂದ್ರೆ 24 months ಅಂತ ಆಯ್ತು. ಐ.ಟಿ. ಪ್ರಕಾರ ಏನ್ ಹೇಳುತ್ತೆ, ಒಂದು ವರ್ಷಕ್ಕೆ ಒಂದೇ ತಿಂಗಳು ಲೀವ್ ಅಂದ್ರೆ 30 ದಿನ. ಸೊ ಇಂಟು ಒಂದೇ ನಾನು ಮಾಡೋದು ಅವಾಗ 24 ಬರುತ್ತೆ ನನಗೆ. ಆಯ್ತಾ? ಮೈನಸ್ ಎಷ್ಟು ದಿನ ಲೀವ್ ತಗೊಂಡ 16, 16. ಆಯ್ತಾ? 16 days ಲೀವ್ ತಗೊಂಡ ಈಕ್ವಲ್ಸ್ ಎಷ್ಟು ಬರುತ್ತೆ ನಮ್ಗೆ 24 - 16, 8 days ಅಷ್ಟೇ. ಅವ್ನ ಕ್ರೆಡಿಟ್ ಅಲ್ಲಿ ಇರುತ್ತೆ 8 days. ಐ.ಟಿ. ಪ್ರಕಾರ 8 ದಿನ. ಅಲ್ಲಿ ಮೇಲ್ಗಡೆ ಅವನ ಪ್ರಕಾರ 20 ದಿನ ಕೊಟ್ಟಿದ್ದಾರೆ. ಐ.ಟಿ. ಪ್ರಕಾರ 8 days ಅಷ್ಟೇ. 8 days ಇಂಟು ಆವರೇಜ್ ಸ್ಯಾಲರಿ ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಇಂಟು ಆವರೇಜ್ ಸ್ಯಾಲರಿ ಎಷ್ಟಿದೆ ನಮ್ಗೆ 11,000. ಎಷ್ಟು ಬರುತ್ತೆ 88,000 ಬರುತ್ತೆ ನಮ್ಗೆ. ಕರೆಕ್ಟಾ? ಇಲ್ಲಿ 88,000 ಬರುತ್ತೆ. ಓಕೆ, ಸೊ ನಾವು ಇಲ್ಲಿಗೆ ಹಾಕೋಣ 88,000. ನೆಕ್ಸ್ಟ್ 10 months ಆವರೇಜ್ ಸ್ಯಾಲರಿ ಕೊಟ್ಬಿಟ್ಟಿದ್ದಾರೆ ಅವರು. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು 10 ಇಂಟು 11,000 ಎಷ್ಟು 1,10,000. ಆಯ್ತು. ನೆಕ್ಸ್ಟ್ ಲಿಮಿಟ್ ಎಷ್ಟಿದೆ 25 ಲಕ್ಷ. ಎಲ್ಲ ಇದಕ್ಕೂ ಪ್ರಾಬ್ಲಮ್ಗೂ ಸೇಮೇ ಇರುತ್ತೆ 25 ಲಕ್ಷ. ಅಂದ್ರೆ ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲ ಪ್ರಾಬ್ಲಮ್ಗೂ 25 ಲಕ್ಷ ಇರುತ್ತೆ. ಸೊ ಇದ್ರಲ್ಲಿ ಕಡಿಮೆ ಇರೋದು ಯಾವುದು ನಮ್ಗೆ 88,000. ಸೊ ಐ ವಿಲ್ ರೈಟ್ ಇಟ್ ಡೌನ್ 88,000. 88,000 ಏನ್ ಮಾಡ್ತೀವಿ ನಾವು 2,20,000 ಮೈನಸ್ 88,000 1,32,000 taxable. 1,32,000 taxable. This is what. I hope so. You have understood, children. Simple ಆಗಿತ್ತಲ್ವಾ? Now next problem ಗೆ ಹೋಗೋಣ ಈಗ. This also we read the problem once. Mr. Mohan is a non-government employee who receives 28,000 as earned leave salary at the time of retirement on 10th March 2024. ಯಾವಾಗ ಮೋಹನ್ ಅನ್ನೋ ವ್ಯಕ್ತಿ ರಿಟೈರ್ಡ್ ಆಗಿರೋದು 10th March 2024. On the basis of the following information, determine the amount of taxable earned leave salary. ಕೊಟ್ಟಿದ್ದಾರೆ, ಎಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾವು ಮಾಡ್ಬೇಕೀಗ. ಇಲ್ಲಿ ಫಸ್ಟೇ ಬಂದ್ಬಿಡೋಣ ಅಸಸ್ಸಿ ಅಂತ. ನಾವು ಯು ಅಂಡರ್ಸ್ಟುಡ್ ದ ಫಾರ್ಮ್ಯಾಟ್. ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಅಸಸ್ಸಿ ಅನ್ನೋದು ನನಗೆ ಮೋಹನ್ ಅಂತ ಬರೆದು ಬಿಡ್ತೀನಿ ನಾನು. ಆಮೇಲೆ ಮೋಹನ್ ಏನ್ ಸ್ಟೇಟಸ್ ಕೊಟ್ಟಿಲ್ಲ, ಬಟ್ ಐ ರೈಟ್ ಹಿಸ್ ಆಸ್ ಎ ಬೈ ಡಿಫಾಲ್ಟ್ ರೆಸಿಡೆಂಟ್ ಅಂತ ಬರೀತೀನಿ. ಕ್ಯಾಟಗರಿ ಅಂತ ಏನಂತ ಬರೀತೀನಿ ನಾನ್ ಗವರ್ಮೆಂಟ್ ಎಂಪ್ಲಾಯ್. ಸೊ ದಟ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ಸ್ ಆಲ್ಸೋ ನಾನ್ ಗವರ್ಮೆಂಟ್ ಎಂಪ್ಲಾಯ್. ಓಕೆ, ಆಗೋಯ್ತು. ಒಂದೊಂದಾಗ್ಬೇಡ. ಬೇಸಿಕ್ ಪೇ 4,000 per month since 1/1/2023. ಬೇಸಿಕ್ ಸ್ಯಾಲರಿ ಎಷ್ಟು ತಗೋತಾ ಇದ್ದಾನೆ 4,000. ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನನಗೆ ಎಷ್ಟು ಸಿಗುತ್ತೆ 4,000 ಇಂಟು 10. ಆಯ್ತಾ? 10 ಇಂಟು ಬೇರೆ ಏನು ಕೊಟ್ಟಿಲ್ಲ ಅವರು. 10 ಯಾವುದು 10 ಇಂಟು 4,000 ಎಷ್ಟಾಯ್ತು ನನಗೆ 40,000. ನೆಕ್ಸ್ಟ್ ಬರೋಣ. ಡ್ಯೂರೇಷನ್ ಸರ್ವಿಸ್ 16 years 4 months. ಎಷ್ಟು ತಗೋಬೇಕು ನಾವು 16 years 4 months ಇಗ್ನೋರ್ ಮಾಡ್ಬೇಕು, ತಗೊಳ್ಬಾರ್ದು. ಸೊ 16 years ಅಂತ ತಗೋಣ. 16 years ಅಂದ್ರೆ 16 months ಆಸ್ ಪರ್ ದ ಐ.ಟಿ. ಲೀವ್ ಅಟ್ ದ ಕ್ರೆಡಿಟ್ ಆಫ್ ಎಂಪ್ಲಾಯ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಇಸ್ 7 months. ಎಷ್ಟು ಕ್ರೆಡಿಟ್ ಇತ್ತು, ಬ್ಯಾಲೆನ್ಸ್ ಲೀವ್ ಎಷ್ಟಿತ್ತು 7 months ಇತ್ತು. ಸೊ ಡೈರೆಕ್ಟ್ಲಿ ನಾನು ಹೀಗೆ ಮಾಡ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಏನಂತ ಮಾಡ್ಬೇಡ ನಾವು ವಿಲ್ ಹೀಗೆ ಮಾಡೋಣ. ಓಕೆ, ಓಪನ್ ದ ಬ್ರಾಕೆಟ್. ಎಷ್ಟು ಇಯರ್ ಆಫ್ ಸರ್ವಿಸು
ಎಷ್ಟು ಇಯರ್ ಆಫ್ ಸರ್ವಿಸ್? 16 years ಆಫ್ ಸರ್ವಿಸ್. ನಾನು 16 ಅಂತ ತಗೊಳ್ತೀನಿ. ಮೈನಸ್ ಏನಂತ ಹೇಳ್ತೀನೋ, ಸಾರಿ, ನಾಟ್ ಮೈನಸ್, ಇಂಟು ಮಾಡ್ಬೇಡ. ಯಾಕಂದ್ರೆ 45 days ಹೇಳ್ತವ್ರಲ್ಲ ಅವರು. ಸೊ ಇಂಟು 1.5 ತಿಂಗಳು, ಆಯ್ತಾ? ಇಂಟು 1.5. 1.5 ಅಂದ್ರೆ ನಮ್ಗೆ ಏನ್ ಬರುತ್ತೆ ಅಂತ ನೋಡೋಣ. 16 ಕ್ಯಾಲ್ಕುಲೇಟರ್ ಅಲ್ಲಿ 16 ಇಂಟು 1.5 24 months ಬರುತ್ತೆ. 24 ತಿಂಗಳು. 24 ತಿಂಗಳಲ್ಲಿ ಅವನು ಎಷ್ಟು ಕ್ರೆಡಿಟ್ ಇದೆ ಅವನ ಹತ್ರ? ಅಲ್ಲ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಲೀವ್ ಅವೈಲ್ ಮಾಡಿದಾನೆ? 17 ಅವೈಲ್ ಮಾಡಿದಾನೆ. ಎಷ್ಟು ಬ್ಯಾಲೆನ್ಸ್ ಇದೆ ಅವನ ಇದ್ರಲ್ಲಿ? 17 ಅವೈಲ್ ಮಾಡಿದ್ರೆ ಅವನ ಬ್ಯಾಲೆನ್ಸ್ ಎಷ್ಟಿದೆ? 7 ಇದೆ. ಓಕೆ, 7 ಇದೆ. 7 ಇಂಟು ಲಾಸ್ಟ್ ಡೌನ್ ಸ್ಯಾಲರಿ ನೋಡೋಣ. ಎಲ್ಲಿ ಕೊಟ್ಟಿದ್ದಾರೆ? 4000 ಕೊಟ್ಟಿದ್ದಾರೆ. 4000 ಕೊಟ್ಟಿದ್ದಾರೆ. 4000. ಓಕೆ, ಸೊ ದೇ ಹ್ಯಾವ್ ಗಿವನ್ ದ ಬೇಸಿಕ್ ಪೇ ಇಲ್ಲಿ. 7 ಇಂಟು 4000 ಅಂದ್ರೆ 28,000. ಅಂಡರ್ಸ್ಟುಡ್ ಚಿಲ್ಡ್ರನ್? 28,000. ಸೊ ಇಲ್ಲಾಯ್ತು, 45 days ಕೊಟ್ಟಿದ್ದಾರೆ. ಲೀವ್ ಅವೈಲ್ 70. ಸೊ ನಾನೇನ್ ಮಾಡ್ತೀನಿ, ಇಲ್ಲೂ ಅದೇ ಬರೀತೀನಿ. ಲೀವ್ ಸ್ಯಾಲರಿ ರಿಸೀವ್ 28,000. ನೆಕ್ಸ್ಟ್ IT ಪ್ರಕಾರ ನೋಡೋಣ ಏನ್ ಬರುತ್ತೆ. IT ಪ್ರಕಾರ ಎಷ್ಟೊಂದು ಲೀವ್ ತಗೊಂಡಿದ್ದಾನೆ? he has taken 16. ಓಕೆ, ಮೈನಸ್ ಎಷ್ಟಿದೆ ಲೀವ್ ಅವ್ನು ತಗೊಂಡಿರೋದು? ಎಷ್ಟು ಲೀವ್ ಅವೈಲ್ಡ್ ವೈಲ್ ಇನ್ ಸರ್ವಿಸ್? 17. ನೋಡಿ, ಇರೋದೇ 16, ಅವ್ನು 17 ತಗೊಂಡ್ಬಿಟ್ಟಿದ್ದಾನೆ. 17 ತಗೊಂಡ್ರೆ ಏನರ್ಥ? ಈ ಎಕ್ಸಸ್ ಲೀವ್ -1. ಸೊ ಜಾಸ್ತಿ ತಗೊಂಡಿದ್ದಾನೆ. ಸೊ IT ಅಲ್ಲಿ ಏನ್ ಬರುತ್ತೆ ನನ್ಗೆ? ನಿಲ್ಲು, ಝೀರೋನೇ ಬರುತ್ತೆ. ಝೀರೋನೇ ಬರುತ್ತೆ, ಆಯ್ತಾ? 0 ಬರುತ್ತೆ. ಓಕೆ, 0 ಬರುತ್ತೆ. ಸೊ ಅಲ್ಲಿ ಏನ್ ತಗೊಳ್ಳೋಣ? ಮ್ಯಾಕ್ಸಿಮಮ್ ಲಿಮಿಟ್ ಏನ್ ನಮ್ಗೆ? 25 ಲಕ್ಷ. ಸೊ ಇದರಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದು? 0. ಸೊ ಎಷ್ಟು ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ? 28,000 ಅಷ್ಟೇ. ಐ ಹೋಪ್ ಸೊ ಚಿಲ್ಡ್ರನ್, ಇದು ನಿಮ್ಗೆ ಅರ್ಥ ಆಗಿರ್ಬೇಕು ಅಲ್ವಾ? ಸಿಂಪಲ್ ಆಗಿದೆ ಪ್ರಾಬ್ಲಮ್, ಏನಂತ ಕಷ್ಟನೇ ಇಲ್ಲ. ಇವರೇ ಕೊಟ್ಟಿದ್ದಾರೆ ನೋಡಿ. ಬೇಸಿಕ್ ಸ್ಯಾಲರಿ 4000, ಡ್ಯೂರೇಷನ್ 16, 4 months ಇಗ್ನೋರ್ ಮಾಡಬೇಕು. ಲೀವ್ ಎಟ್ ದ ಕ್ರೆಡಿಟ್ ಆಫ್ ಎಂಪ್ಲಾಯ್, ರಿಟೈರ್ಮೆಂಟ್ ಇಸ್ 7 months. ಅಂದ್ರೆ 7 ತಿಂಗಳು ಅವನು ಲೀವೇ ಹಾಕಿಲ್ಲ. ಸೊ ದಟ್ ಆನ್ ಬೇಸ್ಡ್ ಆನ್ ದಟ್ 7 months ದೇ ಆರ್ ಗೋಯಿಂಗ್ ಟು ಪೇ ದ ಲೀವ್ ಸ್ಯಾಲರಿ. ಎಂಟೈನ್ಮೆಂಟ್ ಆಫ್ ಲೀವ್ ಸ್ಯಾಲರಿ 45 ತಿಂಗಳಿದೆ. 45 ದಿನ ಒಂದು ವರ್ಷಕ್ಕೆ. ಸೊ ಅದ್ ನಾವು ತಗೊಂಡ್ಬಿಟ್ಟಿದೀವಿ. ಸರ್ವಿಸ್ ಇಂಟು 1.5 months, we get 24 minus 17 is 7 into 4,000 28,000. So how much he is going to pay the tax at the end is 28,000. I hope so you understood, children. Thank you. We'll go to the next one. Next problem, we will solve one more problem related to the encashment of leave salary. ಇದು ಒಂದು ಪ್ರಾಬ್ಲಮ್ ಮಾಡೋಣ, ಆಯ್ತಾ? ಮಿಸ್ಟರ್ ಸುರೇಶ್, a resident, retired from ABC Limited. ಬರೆದು ಬಿಡ್ತೀನಿ ಅಸಸ್ಸಿ, ಡೈರೆಕ್ಟ್ ಆಗಿ ಹಂಗೆ ಹೋಗ್ಬೇಡ ನಾವು. ಮಿಸ್ಟರ್ ಅಸಸ್ಸಿ ಬಂದು ಮಿಸ್ಟರ್ ಸುರೇಶ್. ಸ್ಟೇಟಸ್ ಹೋಗೋಣ. ರೆಸಿಡೆಂಟ್ ಅಂತ ಏನ್ ಕೊಟ್ಟಿಲ್ಲ. ಬೈ ಡಿಫಾಲ್ಟ್ ಐ ಟೇಕ್ ಇಟ್ ಆಸ್ ಅ ರೆಸಿಡೆಂಟ್. ABC Limited a private company, so non-government employee. Okay. Previous year 23-24 assessment year ಬಂದು 20-24-25. ಆಯ್ತಾ? ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ನೋಡೋಣ. ಓಕೆ, ಫಸ್ಟ್ ಐಲ್ ರೀಡ್ ದ ಪ್ರಾಬ್ಲಮ್, ಓದ್ಬೇಡ. ಆಫ್ಟರ್ ಸರ್ವಿಸಿಂಗ್ ದ ಕಂಪನಿ ಫಾರ್ 25 years 9 months. ಎಷ್ಟು ತಗೋಬೇಕು ನಾನು? 25 ವರ್ಷ ಮಾತ್ರ ತಗೋಬೇಕು. ಅಂದ್ರೆ 25 1 ತಿಂಗಳು IT ಪ್ರಕಾರ ಅಂದ್ರೆ 25 ತಿಂಗಳು. 9 ತಿಂಗಳು ಐ ಡಿಡ್ ನಾಟ್ ಟೇಕ್. ಕನ್ಸಿಡರ್ ಫ್ರಾಕ್ಷನ್ ಶುಡ್ ನಾಟ್ ಬಿ ಟೇಕನ್. Only the completed year of services will be considered. Next, at the time of the retirement, his basic pay is 20,000 per month. ಇಲ್ಲಿ ನಾವು ಒಂಚೂರು ಸ್ಯಾಲರಿ ಇದು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಆಯ್ತಾ? ಬರೋಣ ನಾವು ಕೆಳಗಡೆಗೆ. ಸ್ಯಾಲರಿ ಕ್ಯಾಲ್ಕುಲೇಷನ್, ಸ್ಯಾಲರಿ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ಬೇಕು? ಯಾಕಂದ್ರೆ ಇಲ್ಲಿ ನಮ್ಗೆ ಸ್ಯಾಲರಿ ಅವ್ರು ಕೊಟ್ಬಿಟ್ಟಿದ್ದಾರೆ 20,000 per month and DA 800 per month. See, DA ಒಂದು there is a thing which they have given in the bracket which is treated as a salary for the purpose of all retirement benefit. ಇದು ರಿಟೈರ್ಮೆಂಟ್ ಬೆನಿಫಿಟ್ ಅಲ್ಲಿ ಇಲ್ಲ ಅಂದಿದ್ರೆ DA ನಾವು ತಗೋಬಾರ್ದು. ಇಲ್ಲಿ ಇದ್ರೋದ್ರಿಂದ we are going to consider it. We are going to consider it. Okay, so 20,000 per month, 800 days, so 20,800 ನೋಡೋಣ. Next, but it was 18,000 per month basic and ₹200 per month DA up to 31/7/2023. ಅಂದ್ರೆ ಹಿಂದಿನ ನಾವು 10 ತಿಂಗಳು ಹೋಗೋಣ. 10 ತಿಂಗಳು ಹೇಗೆ ಹಾಕೊಳ್ತೀನಿ ನಾನು? ಯಾವಾಗ ಅವ್ನು ರಿಟೈರ್ ಆಗಿರೋದು ನೋಡೋಣ. ರಿಟೈರ್ ಆಗಿರೋದು ನವೆಂಬರ್. ಸೊ ನಾನು ಎಲ್ಲಿಂದ ತಗೋಬೇಕು? ನವೆಂಬರ್ ಅಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಫ್ರಮ್ ಅಕ್ಟೋಬರ್. ಅಕ್ಟೋಬರ್ ತಗೊಳ್ತೀನಿ. ಅಕ್ಟೋಬರ್ ಒಂದಿಂಗೆ ಸ್ಪೇಸ್ ಬಿಡ್ತೀನಿ.
ನೆಕ್ಸ್ಟ್ ಹಿಂದಿನ ತಿಂಗಳು ಅಕ್ಟೋಬರ್, ಹಿಂದಿಂದ ಯಾವುದು ಸೆಪ್ಟೆಂಬರ್, ಉಲ್ಟಾ ಹೋಗ್ಬೇಕು. ಸೆಪ್ಟೆಂಬರ್ ಮತ್ತೆ ಸ್ಪೇಸ್ ಬಿಡ್ತೀನಿ. ಸೆಪ್ಟೆಂಬರ್ ಆದ್ಮೇಲೆ ವಾಟ್ ವಿ ಹ್ಯಾವ್ ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್ ಆಯ್ತು. 1 2 3 4 5 6 7 ಆಯ್ತು. ಏಪ್ರಿಲ್ ಆದ್ಮೇಲೆ ನಮ್ಗೆ ಯಾವ್ದು ಬರುತ್ತೆ? ಏಪ್ರಿಲ್ ಆದ್ ಮಾರ್ಚ್ ಆದ್ಮೇಲೆ ಫೆಬ್ ಆದ್ಮೇಲೆ ಜಾನ್. 10 ತಿಂಗಳಾಯ್ತು ಅನ್ಸುತ್ತೆ. 1 2 3 4 5 6 7 8 9 10 ತಿಂಗಳಾಯ್ತು. ಹಿಂದಿಂದ 10 ಹೋಗ್ಬಿಟ್ಟಿದೀವಿ ನಾವು. ಸೊ ಓಕೆ, ಯಾಕಂದ್ರೆ ನವೆಂಬರ್ ಅಲ್ಲಿ ರಿಟೈರ್ ಆಗಿದ್ದಾನೆ. ಸೊ ಹ್ಯಾವ್ ಟೇಕನ್ ಫ್ರಮ್ ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್, ಮಾರ್ಚ್, ಫೆಬ್, ಜಾನ್. ಓಕೆ, ಸೊ ಈಗ ನಾವು ಸ್ಯಾಲರಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದ್ ನೋಡೋಣ. ಬಟ್ ಇಟ್ ವಾಸ್ 18,000 per month, ಬೇಸಿಕ್ ₹200, DA ಅಪ್ ಟು 31/7/2023. ಜುಲೈ ತನಕ ಅವನೇನಿತ್ತು, ಈ ಈ ಇದ್ರಲ್ಲಿ ಅವನೇನಿತ್ತು 20,000 ಪ್ಲಸ್, ಸಾರಿ 18,000 ಪ್ಲಸ್ 200 ಅಂದ್ರೆ 18,200 ಇಂಟು ಎಷ್ಟು ತಿಂಗಳು? 7. 1 2 3 4 5 6 7. ಸೊ ನಾನು ಕೆಳಗಡೆ ಬರೀತೀನಿ. ವಿಲ್ ನೀಡ್ ಟು ಕ್ಯಾಲ್ಕುಲೇಟ್ 18,200. 200 ಹೆಂಗಪ್ಪ ಬಂತು ನೋಡು. DA ಫಾರ್ಮಿಂಗ್ ದ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್, ಅದಕ್ಕೆ ತಗೊಂಡಿರೋದು. ಇದು ಮೇಲ್ ಕೊಟ್ಟಿರೋದು. ಯು ನೀಡ್ ನಾಟ್ ರೈಟ್ ಇಟ್ ಹಿಯರ್ ಅಗೇನ್ ಅಂಡ್ ಅಗೇನ್. ಸೊ 18,200 18 ಸ್ಯಾಲರಿ, 200 DA. ಸೊ ದಟ್ ವಿಲ್ ಬಿ ಕನ್ಸಿಡರ್ ಇಂಟು ಎಷ್ಟು? 7 months, ಜುಲೈ ತನಕ, ಈಕ್ವಲ್ಸ್ ನೋಡೋಣ ಎಷ್ಟು ಬರುತ್ತೆ. ಈಗಲೇ ಮಾಡ್ಬೇಡ ನಾವು. ವಿಲ್ ಡೂ ಫ್ರಮ್ ದ ಕ್ಯಾಲ್ಕುಲೇಟರ್. ಓಕೆ, 18,200 ಇಂಟು 7, 1,27,400. 1,27,400. ನೆಕ್ಸ್ಟ್ ನೋಡೋಣ. ಉಳಿದಿದೆಷ್ಟು? 3 ತಿಂಗಳು ನಮ್ಗೆ. ಸೊ ಅದು ನಮ್ಗೆ ಎಷ್ಟು ಕೊಟ್ಟಿದ್ದಾನ ಅವನು? 20,000 per month and DA 800. 20,800 ತಗೊಂಡೋಣ. 20,800 ಇಂಟು 3, 3 ತಿಂಗಳು. ಯಾವ್ದು? ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಈಕ್ವಲ್ಸ್ ಹಾಕೋಣ. ಎಷ್ಟು ಬರುತ್ತೆ? ವಿ ಸಿ ಫ್ರಮ್ ದ ಕ್ಯಾಲ್ಕುಲೇಟರ್. 20,800 ಇಂಟು 3 ಎಷ್ಟು ಬರುತ್ತೆ? 62,400. 62,400. ಸೊ ಇದೆರಡು ನನಗೆ ಆಡ್ ಮಾಡಿದ್ರೆ ಹೌ ಮಚ್ ವಿಲ್ ಐ ಗೆಟ್? ಎರಡು ಆಡ್ ಮಾಡಿದ್ರೆ ಹ್ಯಾಡಿಂಗ್ ಹಾಕೊಂಬೋಣ. ನೆಕ್ಸ್ಟ್ ಲೈನ್ಗೆ ಹೋಗೋಣ. ಐ ಗೋ ಇಟ್ ಹಿಯರ್. ಎರಡು ಆಡ್ ಮಾಡಿದ್ರೆ 1,27,400 ಪ್ಲಸ್ 62,400, 1,89,800. 1,89,800 ಏನಾಯ್ತು ನಮ್ಗೆ? 10 months ಆವರೇಜ್ ಸ್ಯಾಲರಿ 1,89,800. 10 months ಆವರೇಜ್ ಸ್ಯಾಲರಿ ಇವಾಗ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದೀವಿ. ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕ್ಬೋಣ. ನಾವು ಏನಂತ ಹಾಕೋಣ? 10 months ಆವರೇಜ್ ಸ್ಯಾಲರಿ ಕ್ಯಾಲ್ಕುಲೇಷನ್. ಆಯ್ತಾ? ನಾವಿದು ಓಕೆ ಫೈನ್. 10 months ಆವರೇಜ್ ಸ್ಯಾಲರಿ ಅಂತ ಹಾಕೋಬಿಟ್ವಿ. ಓಕೆ ಫೈನ್. ಈಗ ನಾವೇನ್ ಮಾಡೋಣ? ಇಲ್ಲಿಗೆ ಬರೋಣ. ಪ್ರಾಬ್ಲಮ್ ಅದು ಕ್ಯಾಲ್ಕುಲೇಟ್ ಮಾಡಾಯ್ತು. He is entitled for 45 days of leave per year for every services availed. ಎಷ್ಟು ದಿನ? 45 ದಿನ ಅಂದ್ರೆ ಇಂಟು 1.5. Has availed 55 days leave and encash 20 days. 55 ದಿನ ಲೀವ್ ಹಾಕೊಂಡ್ಬಿಟ್ಟಿದ್ದಾನೆ. 20 ದಿನದ ಕ್ಯಾಶ್ ತಗೊಂಡ್ಬಿಟ್ಟಿದ್ದಾನೆ. ಸೊ ಟೋಟಲ್ ಎಷ್ಟು ಲೀವ್ ಒಂದು ನಾವು ಮೈನಸ್ ಮಾಡ್ಬೇಕು? 75 days. ಸಿ ಹಿಯರ್ ದೇ ಹ್ಯಾವ್ ಗಿವನ್ ಇನ್ ಡೇಸ್. ಡೇಸ್ ನಾವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಅ ಮಂತ್. ಅದ್ ನೋಡೋಣ ಹೇಗ್ ಮಾಡ್ತೀವಿ ಅಂತ. ಡೇಸ್ 75 ಇದೆ ಅಲ್ವಾ? ಅದನ್ನ ಡಿವೈಡೆಡ್ ಬೈ 30 ಮಾಡಿದ್ರೆ 2.5 months ಅವ್ನು ಲೀವ್ ತಗೊಂಡ್ಬಿಟ್ಟಿದ್ದಾನೆ. ಆಯ್ತಾ? ಅಂಡ್ ಎನ್ಕ್ಯಾಶ್ 20 days ಆಫ್ ಲೀವ್. ಓಕೆ, ಥ್ರೂ ಔಟ್ ದಿ ಸರ್ವಿಸಸ್ ಈ ರಿಸೀವ್ಡ್ ಲೀವ್ ಸ್ಯಾಲರಿ 7,28,000. 7,28,000 ಅವ್ನು ಲೀವ್ ಸ್ಯಾಲರಿ ತರ ತಗೊಂಡಿದ್ದಾನೆ. ನಾವು ನೋಡೋಣ ವೆದರ್ ಹಿ ಹ್ಯಾಸ್ ಟೇಕನ್ ಕರೆಕ್ಟ್ ಆರ್ ನಾಟ್. ಅದಾದ್ಮೇಲೆ ನಮ್ಗೆ ಏನ್ ಬರುತ್ತೆ? ಕಂಪ್ಯೂಟ್ ದ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ. ಅಷ್ಟೇ, ಸೇಮ್ ದ ಕಂಪ್ಯೂಟೇಷನ್ ಇಲ್ಲಿ ಬರ್ದಿದೀವಿ ನಾವು. SSC ಆಯ್ತು, ಇದೆಲ್ಲ ಫಿಲ್ ಮಾಡಿದೀವಿ. ಡೈರೆಕ್ಟ್ಲಿ ವಿ ಕಮ್ ಟು ದ ಸೊಲ್ಯೂಷನ್. ಅದ್ರಲ್ಲಿ ನಾವು ಹೆಂಗೆ 7,28,000 ಬಂತು ನಾವು ನೋಡೋಣ. ಹೌದು, ವಿಲ್ ಓಪನ್ ದ ಬ್ರಾಕೆಟ್. ಓಕೆನಾ? ಎಷ್ಟು ಇಯರ್ ಆಫ್ ಸರ್ವಿಸ್? 25. 25 ಬರ್ದೆ ಇಂಟು ಎಷ್ಟು ತಿಂಗಳು ಅವ್ನು ಕೊಟ್ಟಿರೋದು? 45 days. 1.5 1.5 ತಿಂಗಳು ಬರ್ದೆ. ನನ್ಗೆ ಎಷ್ಟು ಬಂತು? ಈಕ್ವಲ್ಸ್ ಮಾಡಿದೆ.
equals ಮಾಡಿದ್ರೆ I'll go to the calculator. 25 into 1.5, 37.5, 37.5 ತಿಂಗಳು ಬಂತು. ಆಯ್ತಾ? ಈಗ ಏನ್ ಮಾಡಿದಾನೆ ಇದರಲ್ಲಿ ಮೈನಸ್ ಎಷ್ಟವನು ಎನ್ ಕ್ಯಾಶ್ 20 days 55 ದಿನ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ನಮ್ಗೆ ಎಷ್ಟು ಬರುತ್ತೆ? 55 ಪ್ಲಸ್ 20 75 ಬರುತ್ತೆ. 75 ಡಿವೈಡೆಡ್ ಬೈ ಮಂತ್ ಕನ್ವರ್ಟ್ ಮಾಡ್ಬೇಕಂದ್ರೆ 30ನ ಡಿವೈಡ್ ಮಾಡ್ಕೊಳ್ಳಿ. 2.5 ಮೈನಸ್ 2.5 ಎಷ್ಟು ಬಂತು ನಮ್ಗೆ? ವಿಲ್ ಸಿ ದಟ್ ಒನ್ ನೋಡಿ. 37.5 ಮೈನಸ್ 2.5 35. ಆಯ್ತಾ? 35 ತಿಂಗಳು ಬಂತು. 35 ತಿಂಗಳು ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ. ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ ಯಾವುದು? ಲಾಸ್ಟ್ ಅಲ್ಲಿ 20,800. ಅದೇ ಒಂದು ಲಾಸ್ಟ್ ಡ್ರಾನ್ ಸ್ಯಾಲರಿ. ಆಯ್ತಾ? ಯಾವಾಗ? ನವೆಂಬರ್ ಮಂತ್ ಅಲ್ಲಿ. ಸೊ 20,800 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ನೋಡೋಣ. 35 ಇಂಟು 20,800 ಬಂತಲ್ಲ ನಮ್ಗೆ 7,28,000 ಬರುತ್ತೆ. This is how we need to do the cross verification of the amount what they have received as a leave salary. ಅದೇ ಸೇಮ್ ಅಮೌಂಟ್ ನಾನೇನ್ ಮಾಡ್ತೀನಿ, ಇಲ್ಲಿ ಹಾಕೊಳ್ತೀನಿ. ಇಲ್ಲಿ ತಪ್ಪಂದ್ಬಿಟ್ಟಿದೆ, ಇಲ್ಲಿ ಒಂದು ನಿಮಿಷ ಚೇಂಜ್ ಮಾಡೋಣ. ಲೀವ್ ಸ್ಯಾಲರಿ ಎಷ್ಟು? ಸೇಮ್ 7,28,000. ಡನ್. ಆಸ್ ಪರ್ ಐ ಟಿ ಕ್ಯಾಲ್ಕುಲೇಟ್ ಮಾಡೋಣ. ಹೆಂಗೆ ಆಸ್ ಪರ್ ಐ ಟಿ? ಐ ಟಿ ಪ್ರಕಾರ ಏನ್ ಹೇಳ್ತಾರೆ? 30 ದಿನ ಅಂದ್ರೆ 1 ಮಂತ್ 1 ಇಯರ್ಗೆ ಒಂದೇ ತಿಂಗಳು ಕೊಡೋದು. ಸೊ ಎಷ್ಟು ಡ್ಯೂರೇಷನ್ ಆಫ್ ಸರ್ವಿಸಸ್ ಕೌಂಟ್ ಮಾಡಿರೋದು? 25 ಹಾಗೆ ಬರ್ಕೊಳ್ತೀನಿ. 25 ಅಂದ್ರೆ 25 ತಿಂಗಳು ಅಂತ ಆಯ್ತು. ಮೈನಸ್ ಎಷ್ಟು? ಅವನೆಷ್ಟು ಲೀವ್ ಅವೈಲ್ ತಗೊಂಡಿದ್ದಾನೆ? ಹೌ ಮಚ್ ಹಿ ಹ್ಯಾಸ್ ಟೇಕನ್ ದ ಲೀವ್? 75 days. ಅದನ್ನ ನಾವೇನ್ ಮಾಡಿದ್ವಿ? 2.5 months. ಆಯ್ತಾ? ಈಕ್ವಲ್ಸ್ ಎಷ್ಟು ಬಂತು ನಮ್ಗೆ? ಈಕ್ವಲ್ಸ್ ನೋಡೋಣ ಕ್ಯಾಲ್ಕುಲೇಟರ್ ಅಲ್ಲಿ. 25 ಮೈನಸ್ 2.5 22.5 ಬರುತ್ತೆ. 22.5 days ಅಂದ್ರೆ ಮಂತ್ಸ್. ಆಯ್ತಾ? 22.5 months ಅವನ್ಗೆ ಕ್ರೆಡಿಟ್ ಕೊಡ್ಬೇಕು ಅವರು ಅಕಾರ್ಡಿಂಗ್ ಟು ದ ಐ ಟಿ. ಇಂಟು ಆವರೇಜ್ ಸ್ಯಾಲರಿ 10 months ಆವರೇಜ್ ಸ್ಯಾಲರಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. 10 months ಆವರೇಜ್ ಸ್ಯಾಲರಿ ಎಷ್ಟಿದೆ? 1,89,800. ಅದು ಒಂದು ತಿಂಗಳಿದೆ ಅಂದ್ರೆ 18,980. 18,980 980 ಕ್ಯಾಲ್ಕುಲೇಟ್ ಮಾಡೋಣ. 22 ಎಷ್ಟಿದೆ? 22.5 ಇಂಟು 18,980 4,27,050 ಬರುತ್ತೆ. 4,27,050 ಬರುತ್ತೆ. ಆಯ್ತು? ಐ ಟಿ ಪ್ರಕಾರ 10 ತಿಂಗಳ ಆವರೇಜ್ ಸ್ಯಾಲರಿ ಎಷ್ಟಿದೆ? 1,89,800 ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅವಾಗ. ಆಯ್ತಾ? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಬರುತ್ತೆ? 25 lakh. ಆಯ್ತಾ? ಈ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದು ನಮ್ಗೆ? 1,89,800 ಲೀಸ್ಟ್. ಸೊ ಮೈನಸ್ ಮಾಡೋಣ. 7,28,000 ಮೈನಸ್ 1,89,800. ಟ್ಯಾಕ್ಸಬಲ್ ಎಷ್ಟು? 5,38,200. 5,38,200 is taxable. I hope so, children. ಇದು ಅರ್ಥ ಆಗಿರ್ಬೇಕು ನಿಮ್ಗೆ. This is how we are going to calculate. Okay, it's very simple. Encashment of leave salary. So ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, so I can get back to you. Thank you, children, for watching. Thanks a lot.